ಹೋಟೆಲ್ಗಳ ಮೇಲೆ ದಾಳಿ ಮಾಡುವಂತಹ ಯುಟಿ ಖಾದರ್ ಅವರು ಒಂದ್ಸರಿ ಶಿವಾಜಿನಗರ ಕಡೆ ಹೋಗಿ ಬರ್ಲಿ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಶಿವಾಜಿನಗರಕ್ಕೆ ಹೋಗಿ ಬಂದ್ರೆ ಅಸಲಿ ಚಿತ್ರಣ ಗೊತ್ತಾಗುತ್ತೆ, ಅಲ್ಲೇ ಹೋಗ್ತಾ ಇಲ್ಲ ನೀವು ನೋಡಿ. ಅದನ್ನ ನಾವು ಅಧಿಕಾರಿಗೆ ನಾವು ಹೇಳಿದ್ದೇವೆ. ಯಾಕಂದ್ರೆ ಹೇಳಿದ್ರೆ ಎಲ್ಲ ನಮ್ಗೆ ಒಮ್ಮೆಲೆ ರೈಡ್ ಮಾಡ್ಲಿಕ್ಕೆ ಆಗ್ತದ. ಅದಕ್ಕಾಗಿ ಒಂದು ಟಾಪ್ ಲೆವೆಲ್ ಅಲ್ಲಿ ಒಂದು ರೈಡ್ ಮಾಡುವಂತದ್ದು ಐದಕ್ಕೆ ನಾನು ಇನ್ನೊಬ್ರು ಎಲ್ಲ ದರ್ಶನ ಹೋಗ್ಲಿಕ್ಕೆ ಆಗ್ತದೆ ನಮ್ಗೆ ಐದರಲ್ಲಿ. ಅದರಿಂದ ಮೆಸೇಜ್ ಹೋಗ್ಬೇಕು ಐದರಲ್ಲಿ, ಅವರು ಸರಿಪಡಿಸಿಕೊಳ್ಬೇಕು ಐದಕ್ಕೆ. ಆದ್ರೆ ಎಲ್ಲ ಎಲ್ಲೆಲ್ಲ ಹೋಗಿದ್ದಾರೆ ಆ ಮಾಹಿತಿ ನೀವೇ ಪಡ್ಕೊಳ್ಳಿ, ಎಲ್ಲ ಕೂಡ ಕೊಡ್ತಾರೆ ಯಾವ್ಯಾವ ಹೋಟೆಲ್ಗೆ ಹೋಗಿದ್ದಾರೆ, ಯಾಕೆ ಹೋಗ್ಬಾರ್ದು ಅಂತ. ಯಾರು ಹೋಗ್ಲಿಲ್ಲ. ಇವರು ಹೇಳ್ದಕ್ಕೆ ನಮ್ ಯಾಕೆ ಹೋಗ್ಬೇಕು? ಇವರು ಎಲ್ಲೋ ಮುಂಚೆ ಹೋಗಿದಾರಲ್ಲ, ಇವರೆಲ್ಲೋ ಮುಂಚೆನೆ ಹೋಗಿದ್ದಾರೆ ಇದರಲ್ಲಿ. ಇವರು ಅಧಿಕಾರದಲ್ಲಿ ಇದ್ರಲ್ಲ. ಆಹಾರ ಸುರಕ್ಷತೆಯ ಬಗ್ಗೆ ಒಂದ್ಸರಿ ಶಿವಾಜಿನಗರಕ್ಕೆ ಹೋಗ್ಲಿ, ಅಲ್ಲಿ ಸ್ವಚ್ಛತೆ ಎಷ್ಟಿದೆ, ಆಹಾರ ಸುರಕ್ಷತೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಖಾದರ್ ಸಾಹೇಬರಿಗೆ ಅನ್ನೋದು ಈ ಬಿಜೆಪಿ ಅವ್ರ ನೇರ ಆರೋಪ. ಹೌದಪ್ಪ, ಇವರ ಅಧಿಕಾರದಲ್ಲಿ ಇದ್ರಲ್ಲ, ಇವರು ಯಾಕೆ ಹೋಗ್ಲಿಲ್ಲ? ಇವರೇನ್ ಮಾಡಿದ್ರು ಐದರಲ್ಲಿ? ಈಗ ನಾವು ಹೋಗಿದ್ದ ಇಲ್ವಂತ ಇವರಿಗೆ ಗೊತ್ತು. ಇವರು ನಮ್ಮ ಫುಡ್ ಕಮಿಷನರ್ ಇದಾರಲ್ಲ, ಅವ್ರು ತೆಗಿತ ಮಾಹಿತಿ ತಕೊಳ್ಳಿ. ಟೋಟಲ್ ಎಷ್ಟು ಹೋಟೆಲ್ ರೈಡ್ ಮಾಡಿದಿರಿ, ಎಲ್ಲೆಲ್ಲಿ ರೈಡ್ ಮಾಡಿದ್ದಾರೆ, ಈ ಹೋಟೆಲ್ ಯಾರ್ಯಾರ್ದು ಏನೇ ಅನ್ನೋದನ್ನ ಕೇಳಿಕೊಳ್ಳಿ. ಇದರಲ್ಲಿ ಪ್ರತಿಯೊಂದಲ್ಲಿ ಕೂಡ ಧರ್ಮ, ರಾಜ್ಯಕ್ಕೆ, ಜಾತಿ ಇದೇ ನಮ್ಮ ದೇಶಕ್ಕೆ ದೊಡ್ಡ ಮಾರಕ ಕಂಟಕ. ಇವರಲ್ಲಿ ಈ ರೀತಿ ಮಾತಾಡೋರೇ ದೇಶದ್ರೋಹಿಗಳು ಎಂದೇಳಿ ಸಮಾಜ ಸಂತೋಷದಿಂದ ಇರಬಾರ್ದು. ಒಂದು ಉತ್ತಮವಾದ ಕೆಲಸ ಇವರಿಗೆ ಆಗಬಾರ್ದು ಇದರಲ್ಲಿ. ಇದರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ಇವರನ್ನು ನೋಡಿ ನಾವು ರಾಜ್ಯಕ್ಕೆ ಮಾಡುದಿಲ್ಲ, ಇವರನ್ನು ಕೂಡ ರೇಡ್ ಮಾಡುದು ಅಲ್ಲ. ನಾವು ಜನರನ್ನು ನೋಡಿ ಜನರ ಹಿತಾಸಕ್ತಿ ನೋಡಿ ಕೆಲಸ ಮಾಡುವಂತದ್ದು. ಹೋಟೆಲ್ಗಳ ದಾಳಿಯ ಹಿಂದೆ ಇರುವಂತಹ ಉದ್ದೇಶ ಏನು ಅಂತಂದ್ರೆ ಯುಟಿ ಖಾದರ್ ಅವರು ದುಡ್ಡು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಆರೋಪ. ಅದು ಅಗತ್ಯನೇ ಇಲ್ಲ ನಮಗೆ ಇದರಲ್ಲಿ. ಯಾಕಂದ್ರೆ ನನ್ನನ್ನು ಕ್ಷೇತ್ರದವರು ಪ್ರೀತಿಯಿಂದ 4-5 ಬಾರಿ ಗೆಲ್ಲಿಸಿದ್ದಾರೆ. ನನ್ನ ತಂದೆ ಕೂಡ ಶಾಸಕರಾಗಿ ಇದ್ದವರು ಇದರಲ್ಲಿ. ಅಂತ ಸಬ್ಜೆಕ್ಟ್ ಇಲ್ಲ, ಅಂತ ಆಗ್ಬೇಕು ರೇಡ್ ಮಾಡೋ ಅಗತ್ಯನೇ ಕೂಡ ಇರಲಿಲ್ಲ ಇದರಲ್ಲಿ. ಮತ್ತೆ ಆಲೋಚನೆ ನಮ್ಮ ಹತ್ರ ಇಲ್ಲ.